ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋಗೆ ಸ್ವಾಗತ. ಮಾಸ ಶಿವರಾತ್ರಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಆಚರಣೆಯಾಗಿದ್ದು, ಆಂತರಿಕ ವಿಕಸನ ಮತ್ತು ಜ್ಞಾನೋದಯವನ್ನು ಸಂಕೇತಿಸುವ ಭಗವಾನ್ ಶಿವನಿಗೆ ಸಮರ್ಪಿತವಾಗಿದೆ. ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಈ ಪವಿತ್ರ ವ್ರತವನ್ನು ಪ್ರತಿ ತಿಂಗಳು ಕೃಷ್ಣ ಪಕ್ಷ ಚತುರ್ದಶಿ ತಿಥಿಯಂದು ಆಚರಿಸಲಾಗುತ್ತದೆ. ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಆಷಾಢ ಮಾಸದ ಮಾಸಿಕ ಶಿವರಾತ್ರಿಯು ಜುಲೈ 12, 2026ರಂದು ಬರುತ್ತದೆ. ಈ ದಿನ ಸೂರ್ಯೋದಯದ ಬೆಳಗ್ಗೆ 5:53ಕ್ಕೆ ಮತ್ತು ಸೂರ್ಯಾಸ್ತ ಸಂಜೆ 7:12ಕ್ಕೆ ಸಂಭವಿಸುವ ನಿರೀಕ್ಷೆಯಿದೆ. ಆದರೆ ಚಂದ್ರೋದಯವು ಬೆಳಗ್ಗೆ 3:05ಕ್ಕೆ ಮತ್ತು ಸಂಜೆ 5:26ಕ್ಕೆ ಚಂದ್ರಾಸ್ತವಾಗುವ ನಿರೀಕ್ಷೆಯಿದ್ದು, ಕೃಷ್ಣ ಪಕ್ಷ ಚತುರ್ದಶಿ ತಿಥಿಯು ಜುಲೈ 12ರ ರಾತ್ರಿ 10:30ಕ್ಕೆ ಪ್ರಾರಂಭವಾಗಿ ಜುಲೈ 13ರಂದು ಸಂಜೆ 6:50ಕ್ಕೆ ಕೊನೆಗೊಳ್ಳುತ್ತದೆ. ಶಿವನ ಆರಾಧನೆಗೆ ಶುಭ ಸಮಯವಾದ ನಿಶ್ಚಿತ ಕಾಲ ಪೂಜಾ ಸಮಯವು ಬೆಳಗ್ಗೆ 12:11ರಿಂದ 12:54ರ ನಡುವೆ ಬರುತ್ತದೆ. ಆದರೆ ಶಿವರಾತ್ರಿ ಪರಾಣ ಸಮಯವು ಜುಲೈ 13ರಂದು ಬೆಳಗ್ಗೆ 5:53ರಿಂದ ಸಂಜೆ 6:50ರ ನಡುವೆ ಬರುವುದು. ಹಿಂದೂ ದಂತಕಥೆಗಳು ಮತ್ತು ಧಾರ್ಮಿಕ ಗ್ರಂಥಗಳ ಪ್ರಕಾರ ಮಾಸಿಕ ಶಿವರಾತ್ರಿಯು ಅಪಾರ ಆಧ್ಯಾತ್ಮಿಕ ಅರ್ಹತೆಯ ಅವಧಿಯಾಗಿದೆ. ಈ ಸಮಯದಲ್ಲಿ ಪ್ರಾಮಾಣಿಕ ಭಕ್ತಿ ಮತ್ತು ಪ್ರಾರ್ಥನೆಗಳು ಭಕ್ತರಿಗೆ ರಜಸ ಮತ್ತು ತಾಮಸ ಗುಣಗಳಿಗೆ ಸಂಬಂಧಿಸಿದ ಆಂತರಿಕ ಅಡಚಣೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಇದು ಸ್ವಯಂ ಶಿಸ್ತು, ಮಾನಸಿಕ ಸ್ಪಷ್ಟತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ. ಪ್ರಾಚೀನ ಗ್ರಂಥಗಳು ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದಾಗ ಹೆಚ್ಚು ಪ್ರತಿಫಲದಾಯಕವೆಂದು ವಿವರಿಸುತ್ತಲೂ ಇದೆ. ಮಾಸ ಶಿವರಾತ್ರಿಯ ಆಚರಣೆಗಳು ದಶಮಿ ಅಥವಾ ತ್ರಯೋದಶಿಯಂದು ಪ್ರಾರಂಭವಾಗಿ ಭಕ್ತರು ಸಾತ್ವಿಕ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಮತ್ತು ಕಾರ್ಯಗಳಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತಾರೆ. ಚತುರ್ದಶಿ ತಿಥಿಯಂದು ಧಾನ್ಯಗಳು ಮತ್ತು ಲೌಕಿಕ ಸುಖಗಳನ್ನು ತ್ಯಜಿಸುವ ಮೂಲಕ ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಿಸಲಾಗುತ್ತದೆ. ಓಂ ನಮಃ ಶಿವಾಯ ಎಂದು ಜಪಿಸುತ್ತಾ, ಭಜನೆಗಳನ್ನು ಹಾಡುತ್ತಾ, ಶಿವರಾತ್ರಿ ವ್ರತಕಥೆಯನ್ನು ಓದುತ್ತಾ ಕಳೆಯುತ್ತಾರೆ. ಹಣ್ಣುಗಳು ಮತ್ತು ಹಾಲಿನಂತಹ ಸರಳ ಆಹಾರವನ್ನು ಸೇವಿಸುವ ಮೂಲಕ ಪರಾಣದೊಂದಿಗೆ ವ್ರತವನ್ನು ಮುಕ್ತಾಯಗೊಳಿಸಲಾಗುತ್ತದೆ. ಜುಲೈ 2026ರಲ್ಲಿ ಮಾಸಿಕ ಶಿವರಾತ್ರಿ ವ್ರತವನ್ನು ಆಚರಿಸುವ ಪ್ರತಿಯೊಬ್ಬ ಭಕ್ತನನ್ನು ಶಿವನು ಆಶೀರ್ವದಿಸಲಿ. ಈ ಪವಿತ್ರ ತಿಥಿಯು ಪ್ರಪಂಚದಾದ್ಯಂತ ಪ್ರತಿಯೊಂದು ಮನೆಗೂ ಸಾಮರಸ್ಯ ಮತ್ತು ಶಾಂತಿಯನ್ನು ತರಲಿ ಎಂದು ಪ್ರಾರ್ಥಿಸುತ್ತಾ, ಈಗಿನ ಕಥೆಯನ್ನು ಸ್ವಲ್ಪ ಮಟ್ಟಿಗಾದರೂ ತಿಳಿಯಬೇಕಲ್ಲವೇ ಸ್ನೇಹಿತರೆ? ಈ ದಿನವನ್ನು ಆಚರಿಸುವ ಹಿಂದಿನ ಕಾರಣವನ್ನು ವಿವರಿಸುವ ಅನೇಕ ದಂತಕಥೆಗಳು ಮತ್ತು ಪೌರಾಣಿಕ ಉಪಾಖ್ಯಾನಗಳಿವೆ. ಶಿವಪುರಾಣದ ಒಂದು ದಂತಕಥೆಯು ಹೇಳುತ್ತದೆ, ಬ್ರಹ್ಮ ಮತ್ತು ವಿಷ್ಣು ಪರಸ್ಪರರ ಮೇಲೆ ತಮ್ಮ ಪ್ರಾಬಲ್ಯದ ಬಗ್ಗೆ ದೊಡ್ಡ ಜಗಳಕ್ಕೆ ಸಿಲುಕಿದ್ದರು. ಇದ್ದಕ್ಕಿದ್ದಂತೆ ಅನಂತ ಜ್ಯೋತಿ ಅಥವಾ ಉರಿಯುತ್ತಿರುವ ಲಿಂಗವು ಅವರ ಮುಂದೆ ಕಾಣಿಸಿಕೊಂಡಿತು. ಲಿಂಗದ ಆರಂಭ ಮತ್ತು ಅಂತ್ಯ ಸಿಗಲಿಲ್ಲ. ಆದ್ದರಿಂದ ಲಿಂಗದ ಒಂದು ತುದಿಯನ್ನು ಕಂಡುಹಿಡಿದವರು ಶ್ರೇಷ್ಠ ದೇವರು ಎಂದು ಇಬ್ಬರೂ ಒಪ್ಪಿಕೊಂಡರು. ಆ ಉರಿಯುತ್ತಿರುವ ಲಿಂಗದ ಆರಂಭವನ್ನು ನೋಡಲು ಬ್ರಹ್ಮನು ಹಂಸದಂತೆ ಮೇಲಕ್ಕೆ ಹಾರಿದನು ಮತ್ತು ವಿಷ್ಣುವು ತಳವನ್ನು ಹುಡುಕಲು ಹಂದಿಯಾಗಿ ಬದಲಾದನು. 1000 ಮತ್ತು ಸಾವಿರಾರು ಮೈಲುಗಳನ್ನು ಭೇಟಿ ಮಾಡಿದ ನಂತರ ಅವರು ತಮ್ಮ ಪ್ರಯತ್ನಗಳಲ್ಲಿ ವಿಫಲರಾದರು. ಆದಾಗ್ಯೂ ಬ್ರಹ್ಮನು ಆ ಉರಿಯುತ್ತಿರುವ ಲಿಂಗದ ಮೇಲ್ಭಾಗವನ್ನು ನೋಡಿದ್ದೇನೆ ಎಂದು ಸುಳ್ಳು ಹೇಳಿದನು. ಇದ್ದಕ್ಕಿದ್ದಂತೆ ಶಿವನು ಕಾಣಿಸಿಕೊಂಡು ಅನಂತ ಜ್ಯೋತಿರ್ಲಿಂಗವಾಗಿ ತನ್ನ ಸ್ವಂತ ಅವತಾರದ ಬಗ್ಗೆ ಸತ್ಯವನ್ನು ಬಹಿರಂಗಪಡಿಸಿದನು. ಶಿಕ್ಷೆಯಾಗಿ ಶಿವನು ಬ್ರಹ್ಮನನ್ನು ಯಾವುದೇ ಭಕ್ತರು ಭೂಮಿಯ ಮೇಲೆ ಎಂದಿಗೂ ಪೂಜಿಸಬಾರದು ಎಂದು ಶಪಿಸಿಬಿಟ್ಟನು ಮತ್ತು ಶಿವನು ಶಿವಲಿಂಗ ಎಂದು ಪ್ರಸಿದ್ಧವಾದ ದೈವಿಕ ಉರಿಯುತ್ತಿರುವ ಲಿಂಗವಾಗಿ ಕಾಣಿಸಿಕೊಂಡ ದಿನ ಅದು. ಹೀಗಾಗಿ ಶಿವನ ಭಕ್ತರು ಸಂತೋಷದ ಜೀವನಕ್ಕಾಗಿ ಅವರ ಆಶೀರ್ವಾದವನ್ನು ಪಡೆಯಲು ಈ ದಿನವನ್ನು ರಾತ್ರಿಯೇ ಆಚರಿಸುತ್ತಾರೆ. ಮಾಸ ಶಿವರಾತ್ರಿಯ ಮಹತ್ವ. ಸ್ಕಂದ ಪುರಾಣದ ಪ್ರಕಾರ ಮಹಾಶಿವರಾತ್ರಿ ಮತ್ತು ಮಾಸಿಕ ಶಿವರಾತ್ರಿಯನ್ನು ಪರಮಾತ್ಮ ಶಿವನನ್ನು ಪೂಜಿಸಲು ಪ್ರಬಲ ದಿನವೆಂದು ಪರಿಗಣಿಸಲಾಗಿದೆ. ಈ ದೈವಿಕ ಪಠ್ಯ ಪುಸ್ತಕದ ಒಂದು ಅಧ್ಯಾಯವು ವಿವರಿಸುತ್ತದೆ, ಚತುರ್ದಶಿ ತಥಾ ಶಂಭೋ ಪ್ರಿಯಾ ನಾಸ್ತ್ಯತ್ರ ಸಂಶಯಃ ನಿಷೇಧ ಸಂಯುತಾ ಯಾತು ಕೃಷ್ಣಪಕ್ಷೇ ಚತುರ್ದಶಿ ಉಪಾಸ್ಯೋ ಸಾ ತಿಥಿ ಶ್ರೇಷ್ಠ ಶಿವಸಾಯುಜ್ಯಕಾರಿಣಿ ಶಿವರಾತ್ರಿ ತಿಥಿ ಖ್ಯಾತ ಸರ್ವಪಾಪ ಪ್ರಣಾಶಿನಿ.
ಅಸ್ಮೈವೋದಹರನಮೇತಿ ಸಹಾನಂ ಪುರಾತನಂ. ಅರ್ಥವು ಸ್ಕಂದ ಪುರಾಣದ ಮೇಲಿನ ಶ್ಲೋಕಗಳ ಪ್ರಕಾರ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಅಂದರೆ 14ನೆಯ ದಿನ ಮಾಸ ಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ. ಇದು ಶಿವಶಂಭುವಿಗೆ ಅತ್ಯಂತ ಪ್ರಿಯವಾದ ದಿನ, ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಚತುರ್ದಶಿ ತಿಥಿಯ ಚಂದ್ರನ ದಿನವಾದ್ದರಿಂದ ಮಧ್ಯರಾತ್ರಿಯವರೆಗೆ ಉಪವಾಸವನ್ನು ಮಾಡಬೇಕು. ಶಿವನೊಂದಿಗೆ ಸಾಯುಜ್ಯವನ್ನು ದೇವರ ನಿರಾಕಾರ ತೇಜಸ್ಸಿನಲ್ಲಿ ವಿಲೀನಗೊಳ್ಳಬಹುದು. ಸಾಧಿಸಲು ಇದು ಅತ್ಯುತ್ತಮ ಮಾರ್ಗ ಮತ್ತು ಅನುಕೂಲಕರವಾಗಿದೆ. ಈ ಪವಿತ್ರ ದಿನ ಶಿವರಾತ್ರಿಯು ಎಲ್ಲ ಪಾಪಗಳ ನಾಶಕವೆಂದೇ ಪ್ರಸಿದ್ಧವಾಗಿದೆ. ಈ ದಿನದಂದು ಶಿವನನ್ನು ಲಿಂಗೋದ್ಭವ ಮೂರ್ತಿ ಎಂಬ ವಿಶಿಷ್ಟ ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತದೆ. ಇದು ಯಾವುದೇ ಭೌತಿಕ ಮನಸ್ಸಿನ ಹಿಡಿತವನ್ನು ಮೀರಿದ ಅಗ್ನಿಯ ದೈವಿಕ ರೂಪ. ಇಡೀ ಹಗಲು ರಾತ್ರಿ ಓಂ ನಮಃ ಶಿವಾಯ ಎಂಬ ದೈವಿಕ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ರೀತಿಯ ಒತ್ತಡ ಮತ್ತು ದುರದೃಷ್ಟಗಳಿಂದ ಮುಕ್ತಿ ಮತ್ತು ಸಂತೋಷವನ್ನು ತರುತ್ತದೆ ಎಂದು ನಂಬಲಾಗಿದೆ. ಪ್ರಾಚೀನ ಭಾರತದ ದಂತಕಥೆಗಳ ಪ್ರಕಾರ ಈ ಶುಭ ದಿನದಂದು ಮಧ್ಯಸ್ಥಿಕೆ ಮತ್ತು ಉಪವಾಸವನ್ನು ಆಚರಿಸುವ ಮೂಲಕ ಮುಕ್ತಿಯನ್ನು ಪಡೆಯಬಹುದು. ಹಿಂದೂ ಪುರಾಣದ ಪ್ರಕಾರ ಮಾಸಿಕ ಶಿವರಾತ್ರಿ ಉಪವಾಸವನ್ನು ಆಚರಿಸುವವರು ಎಲ್ಲ ಲೌಕಿಕ ಆಸೆಗಳಿಗೆ ಮೂಲವಾಗಿರುವ 2 ನೈಸರ್ಗಿಕ ಶಕ್ತಿಗಳಾದ ತಮ ಗುಣ ಮತ್ತು ರಜಸ ಗುಣಗಳನ್ನು ಜಯಿಸಲು ಮಾನಸಿಕ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತಾರೆ. ಮಾಸ ಶಿವರಾತ್ರಿಯಂದು ಉಪವಾಸ ಮಾಡಿ ಈ ಪವಿತ್ರ ದಿನದಂದು ಉಪವಾಸ ಮಾಡುವುದರಿಂದ ಅದ್ಭುತ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಹಿಂದೂ ಧರ್ಮ ಗ್ರಂಥಗಳಿಂದ ಹಲವಾರು ಕಥೆಗಳು ಅದನ್ನು ಪ್ರತಿಪಾದಿಸುತ್ತಲೇ ಬಂದಿವೆ. ಆದರೆ ಹೆಚ್ಚಿನ ಭಕ್ತರು ಪರಮಾತ್ಮ ಶಿವನ ಮೇಲಿನ ಪ್ರೀತಿ ಮತ್ತು ಅಪಾರ ನಂಬಿಕೆ ಹಾಗೂ ಅವನ ಅನುಗ್ರಹಪೂರ್ವಕ ಆಶೀರ್ವಾದವನ್ನು ಪಡೆಯಲು ಈ ದಿನದಂದು ಉಪವಾಸವನ್ನು ಆಚರಿಸಲು ಇಷ್ಟಪಡುತ್ತಾರೆ. ಭಕ್ತನು ಮಹಾಶಿವರಾತ್ರಿಯಿಂದ ವ್ರತವನ್ನು ಆಚರಿಸಲು ಪ್ರಾರಂಭಿಸಬಹುದು ಮತ್ತು ಪ್ರತಿ ತಿಂಗಳು ಈ ದಿನದಂದು ಉಪವಾಸವನ್ನು ಮುಂದುವರಿಸಬಹುದು. ಈ ಶುಭ ಆಚರಣೆಯನ್ನು ನಿಶಿತ ಕಾಲದಲ್ಲಿ ಅಂದರೆ ಮಧ್ಯರಾತ್ರಿಯ ಸಮಯದಲ್ಲಿ ನಡೆಸಲಾಗುತ್ತದೆ. ಬೆಳಗ್ಗೆ ಬೇಗನೆ ಸ್ನಾನ ಮಾಡಿ ಸಾಧ್ಯವಾದರೆ ನಿಮ್ಮ ಕಲ್ಮಶಗಳನ್ನು ತೆಗೆದುಹಾಕಲು ಹತ್ತಿರದ ನದಿಗೆ ಹೋಗಿ ದೀಪ ಮತ್ತು ಧೂಪ ದ್ರವ್ಯವನ್ನು ಬೆಳಗಿಸುವ ಮೂಲಕ ನಿಮ್ಮ ಮನೆಯಲ್ಲಿ ಪ್ರಾರ್ಥಿಸಿ ಪೂಜೆಯನ್ನು ಪೂರ್ಣಗೊಳಿಸಿ ಅದರ ನಂತರ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಜೇನುತುಪ್ಪ, ಶ್ರೀಗಂಧದ ಲೇಪನ, ಹಾಲು, ಮೊಸರು, ತೆಂಗಿನ ನೀರು, ಗುಲಾಬಿ ನೀರು, ಬಿಲ್ವ ಎಲೆಗಳು, ಹಣ್ಣುಗಳು ಮತ್ತು ಹೂವುಗಳನ್ನು ಅರ್ಪಿಸಿ ಶಿವಲಿಂಗವನ್ನು ಪೂಜಿಸಿ ಶಿಸ್ತಿನ ಮನಸ್ಸಿಗಾಗಿ ಹಣೆಯ ಮೇಲೆ ಪವಿತ್ರವಾದ ಭಸ್ಮವನ್ನು ಹಚ್ಚಿಕೊಳ್ಳಿ. ನಂತರ ಆರಾಮದಾಯಕ ಸ್ಥಾನದಲ್ಲಿ ಕುಳಿತು ಶಿವನನ್ನು ಮೆಚ್ಚಿಸಲು ಓಂ ನಮಃ ಶಿವಾಯ ಎಂಬ ದೈವಿಕ ಮಂತ್ರ ಅಥವಾ ಸ್ತೋತ್ರಗಳನ್ನು, ಭಜನೆಗಳನ್ನು ಪಠಿಸಬಹುದು. ಈ ಮಂತ್ರವು ನಿಮ್ಮ ಸಂಗ್ರಹವಾದ ಪಾಪಗಳಿಂದ ನಿಮ್ಮನ್ನು ಮುಕ್ತಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ನಂಬಬೇಕು. ಮಾಸ ಶಿವರಾತ್ರಿ ಹೆಸರೇ ಸೂಚಿಸುವಂತೆ ರಾತ್ರಿಯಲ್ಲಿ ಆಚರಿಸಲಾಗುವ ಭಕ್ತಿಪೂರ್ವಕ ಹಿಂದೂ ಹಬ್ಬ. ಇದು ಶಿವನ ಆರಾಧನೆ ಮತ್ತು ಆತನ ಪರಮ ಶಕ್ತಿಗೆ ಮೀಸಲಾದ ದಿನವಾಗಿದೆ. ಈ ಪವಿತ್ರ ದಿನದಂದು ಆತನ ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ದೇವಾಲಯಗಳಿಗೆ ಭೇಟಿ ನೀಡಿ ಮಂತ್ರ, ಸ್ತೋತ್ರಗಳು, ಭಜನೆಗಳನ್ನು ಪಠಿಸುವ ಮೂಲಕ ಭಗವಂತನನ್ನು ಸ್ತುತಿಸುತ್ತಾರೆ ಹಾಗೂ ಹಾಲು, ನೀರು ಮತ್ತು ಬಿಲ್ವ ಪತ್ರೆಗಳಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಾರೆ. ಸಂಪ್ರದಾಯದ ಪ್ರಕಾರ ಈ ಹಬ್ಬವು ಮಧ್ಯರಾತ್ರಿಯಲ್ಲೇ ಕೊನೆಗೊಳ್ಳುತ್ತದೆ. ಆದ್ದರಿಂದ ಹೆಚ್ಚಿನ ಭಕ್ತರು ನಿದ್ರೆಯಿಲ್ಲದ ರಾತ್ರಿಗಳನ್ನು ದೇವಾಲಯದ ಆವರಣದಲ್ಲಿ ಅಥವಾ ತಮ್ಮ ಮನೆಗಳಲ್ಲಿ ಕಳೆಯಲು ಇಷ್ಟಪಡುತ್ತಾರೆ. ದಂತಕಥೆಯ ಪ್ರಕಾರ ಈ ದಿನದಂದು ಶುದ್ಧ ಹೃದಯದಿಂದ ಶಿವನನ್ನು ಪೂಜಿಸುವುದರಿಂದ ಅದೃಷ್ಟದ ಜೊತೆಗೆ ಆಧ್ಯಾತ್ಮಿಕ ಯಶಸ್ಸು, ರೋಗಮುಕ್ತ ಜೀವನ ಮತ್ತು ಸಂತೋಷದಂತಹ ಅಂತ್ಯವಿಲ್ಲದ ಸಾಧ್ಯತೆಗಳೇ ದೊರೆಯುತ್ತವೆ ಎಂದು ಉಲ್ಲೇಖಿಸಲಾಗಿದೆ. ಪೂಜೆಯ ಸಮಯದಲ್ಲಿ ರುದ್ರ ಮತ್ತು ಚಮಕಗಳನ್ನು ಪಠಣ ಮಾಡಿದರೆ ಇನ್ನೂ ಕೆಲವೆಡೆ ಸರಳವಾಗಿ ಮಹಾಮೃತ್ಯುಂಜಯ ಮಂತ್ರವಾದ ಓಂ ಹ್ರೌಂ ಜ್ಯೂಂ ಸಂ ಓಂ ಭೂರ್ಭುವಃ ಸ್ವಃ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಓಂ ಸ್ವಂ ಭುವಂ ಭೂಂ ಓಂ ಸ್ವಂ ಜ್ಯೂಂ ಹೌಂ ಹೋಂ ಮತ್ತು ರುದ್ರ ಗಾಯತ್ರಿ ಮಂತ್ರವಾದ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್
ಮಂತ್ರಗಳನ್ನು ಪಠಿಸಿ ನಂತರ ಪರಶಿವನಿಗೆ ಆರತಿಯನ್ನು ಮಾಡಿದ ನಂತರ ಪ್ರಸಾದವನ್ನು ವಿತರಿಸಲಾಗುತ್ತದೆ. ಅವಿವಾಹಿತರು ಈ ಮಾಸ ಶಿವರಾತ್ರಿಯಂದು ಶಿವನನ್ನು ಪೂಜೆ ಮಾಡುವ ಮೂಲಕ ವಿವಾಹದ ವಿಳಂಬವನ್ನು ದೂರವಾಗಿ, ಅವರ ವಿವಾಹದಲ್ಲಿ ಬರುವ ಅಡೆತಡೆಗಳನ್ನು ದೂರವಾಗಿ ಅವರ ವೈವಾಹಿಕ ಜೀವನವು ತುಂಬ ಸಂತೋಷವಾಗಿರುತ್ತದೆ ಎಂದ ನಂಬಿಕೆ ಇದೆ. ಈ ರೀತಿಯಾಗಿ ಶ್ರದ್ಧಾ ಭಕ್ತಿಯಿಂದ ಪೂಜಿಸುವ ಮೂಲಕ ಭಕ್ತರು ಆಂತರಿಕ ಶಾಂತಿಗಾಗಿ ಶಾಶ್ವತ ಕೃಪಾಶೀರ್ವಾದವನ್ನು ಪಡೆಯಬಹುದು ಎಂದು ನಂಬಲಾಗಿದೆ. ಈ ರೀತಿಯಾಗಿ ಉಪವಾಸ ಮಾಡುವ ಮೂಲಕ ಆತ್ಮಕ್ಕೆ ಮೋಕ್ಷ ಪಡೆಯಬಹುದು ಎನ್ನಲಾಗಿದೆ. ಮಾಸ ಶಿವರಾತ್ರಿಯನ್ನು ಆಚರಿಸುವುದು ಅತ್ಯಂತ ಸುಲಭವಾದ ಮಾರ್ಗವಾಗಿರುವ ಕಾರಣ ಶಿವನ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸೋಣ ಅಲ್ಲವೇ? ಇದುವೇ ಮಾಸ ಶಿವರಾತ್ರಿಯ ಮಹತ್ವ. ಈ ಪವಿತ್ರ ದಿನದಂದು ಭಕ್ತಿಯಿಂದ ಶಿವನ ಆರಾಧನೆ ಮಾಡಿ ಉಪವಾಸ, ಜಪ ಹಾಗೂ ಅಭಿಷೇಕ ಮಾಡಿದರೆ ಭಗವಂತನ ವಿಶೇಷ ಕೃಪೆ ದೊರೆಯುತ್ತದೆ ಎಂದು ಶಾಸ್ತ್ರಗಳಲ್ಲೂ ತಿಳಿಸುತ್ತವೆ. ಪರಮಶಿವನು ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಮತ್ತು ಯಶಸ್ಸನ್ನು ಕರುಣಿಸಲಿ ಎಂದು ನಮ್ಮ ಹಾರೈಕೆ. ಈ ಮಾಹಿತಿಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಮ್ಮ ರಮ್ಯಾ ಭಕ್ತಿಧ್ವನಿ ಯೂಟ್ಯೂಬ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇಂತಹ ಇನ್ನಷ್ಟು ಧಾರ್ಮಿಕ ಮಾಹಿತಿ, ವ್ರತಗಳ ಮಹತ್ವ ಮತ್ತು ದೇವಾಲಯಗಳ ಇತಿಹಾಸದ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ.